ಸೊ ನಿಮ್ಮ ಕಾಲೇಜ್ ಸಿಸ್ಟಮ್ಸ್ ಏನಂತಂದ್ರೆ ದಿಸ್ ಪಿ ಸಿ ಒಳಗ ಸಿ ಡ್ರೈವ್ ನ ಪ್ರಾಜೆಕ್ಟ್ಸ್ ಅಂತ ಒಂದು ಫೋಲ್ಡರ್ ಇಟ್ಟಿರ್ತೇನೆ. ಆ ಪ್ರಾಜೆಕ್ಟ್ಸ್ ಫೋಲ್ಡರ್ನಾಗ ನಿಮ್ದು ಪ್ರಾಜೆಕ್ಟ್ ಫೋಲ್ಡರ್ ಹೆಸರು ಪ್ರಾಡಕ್ಟ್ ರಿವ್ಯೂ ಅಂತ. ಸೊ ಆ ಪ್ರಾಡಕ್ಟ್ ರಿವ್ಯೂ ಕ್ಲಿಕ್ ಮಾಡ್ರಿ. ಇಲ್ಲಿ ಸರ್ವರ್ ಡಾಟ್ ಬಿ ಎ ಟಿ ಅಂತ ಇರ್ತದೆ. ಆ ಸರ್ವರ್ ಡಾಟ್ ಬಿ ಎ ಟಿ ಡಬಲ್ ಕ್ಲಿಕ್ ಮಾಡ್ಬೇಕು ಫಸ್ಟ್. ಸೊ ಇದು ಹಿಂಗ ಡಿಬಗರ್ ಪಿನ್ ಅಂತ ಬರ್ತದೆ. ಬಂದ್ಮೇಲೆ ಇದು ಮಿನಿಮೈಸ್ ಮಾಡ್ರಿ. ನೆಕ್ಸ್ಟ್ ಪ್ರಾಜೆಕ್ಟ್ ಅಂತದ, ಇದು ಡಬಲ್ ಕ್ಲಿಕ್ ಮಾಡ್ಬೇಕು ಅಂಡ್ ಓಪನ್. ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಫೈಲ್ ಓಪನ್ ಆಗ್ತದೆ. ಈಗ ಅವು ಫೀಡ್ಬ್ಯಾಕ್ಗಳು ಹೆಂಗವ, ಒಂದು ಸಿಸ್ಟಮ್ ಆಟೋಮೆಟಿಕ್ಲಿ ನಾವು ಎಕ್ಸೆಲ್ ಶೀಟ್ನಾಗೆ ಕೊಟ್ಟು ಅವೆಲ್ಲ ಫೀಡ್ಬ್ಯಾಕ್ ಅವನೇ ಹೇಳ್ತಾನೆ, ಅಥವಾ ಇಂಡಿವಿಜುವಲಿ ಯೂಸರ್ ಕಡೆಯಿಂದ ನಾವು ಕಮೆಂಟ್ ಹಾಕ್ತೀವಿ, ಅದು ಫೀಡ್ಬ್ಯಾಕ್ ಏನಾದ್ರು ತೋರಿಸ್ತಾನೆ ನಮಗೆ. ಸೊ ಈಗ ನೀವು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿರಿ, ನೀವು ಅದು ಫೀಡ್ಬ್ಯಾಕ್ ಕೊಡಬೇಕಾಗ್ಯದ. ಸೊ ನೀವು ನಿಮ್ದು ನನ್ನ ಹೆಸರು ಹಾಕೋತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನಾ ಲ್ಯಾಪ್ಟಾಪ್ ತೊಗೊಂಡೇನಿ. ಸೊ ಲ್ಯಾಪ್ಟಾಪ್ನಾಗ ಅದ್ರ ಬಗ್ಗೆ ನಂದು ಒಪಿನಿಯನ್ ಏನಂದ್ರೆ ಹಾಕ್ಬೇಕು. ದಿಸ್ ಇಸ್ ಬೆಸ್ಟ್ ಲ್ಯಾಪ್ಟಾಪ್ ಹಾಕಿದ್ರು ನೆಗೆಟಿವ್ ಅನ್ನ ಪಾಸಿಟಿವ್ ಅದ. ಸೊ ಕ್ಲಿಕ್ ಆನ್ ಪ್ರೊಟೆಕ್ಟ್. ಕ್ಲಿಕ್ ಮಾಡಿದ ತಕ್ಷಣ ಅವ ಏನ್ ಮಾಡ್ತಾನೆ, ನಾವು ಕೊಟ್ಟಂತ ಕಮೆಂಟ್ ನೋಡಿ ಅದ್ರಾಗ ಏನೇನು ವರ್ಡ್ಸ್ಗಳವ ಚೆಕ್ ಮಾಡ್ತಾನೆ. ಆ ವರ್ಡ್ಸ್ ಪಾಸಿಟಿವ್ ವರ್ಡ್ ಸೈಡ್ ಅದನ, ನೆಗೆಟಿವ್ ವರ್ಡ್ ಸೈಡ್ ಅದ, ಅದು ಚೆಕ್ ಮಾಡ್ತಾನೆ. ಚೆಕ್ ಮಾಡಿ ಇಟ್ ವಿಲ್ ಗಿವ್ ಅ ಇನ್ಫಾರ್ಮೇಶನ್. ದಿಸ್ ವಾಸ್ ಅ ಪಾಸಿಟಿವ್ ಸೆಂಟಿಮೆಂಟ್. ಸೊ ಸೆಂಟಿಮೆಂಟ್ ಅಂದ್ರೆ ನಮ್ದು ಏನಂತಾರೆ, ನಮ್ ಫೀಡ್ಬ್ಯಾಕ್ ರಿವ್ಯೂ ಹೆಂಗದ ಅಂತೇಳಿ ಕೊಡ್ತಾನೆ. ಈಗ ನಾ ಏನ್ ಮಾಡ್ತೀನಿ, ಒಂದು ಖರಾಬ್ ರಿವ್ಯೂ ಹಾಕ್ತೇನೆ. ಸೊ ಸೇಮ್ ಮೊಬೈಲ್ ಅಂತ ತಗೋತೀನಿ. ಸಾರಿ, ಇದು ನನ್ನ ನೇಮ್, ಸೇಮ್ ಮೊಬೈಲ್, ದಿಸ್ ಇಸ್ ವರ್ಸ್ಟ್ ಪ್ರಾಡಕ್ಟ್. ಈಗ ಏನ್ ಮಾಡ್ತಾನೆ, ವರ್ಸ್ಟ್ ಅನ್ನೋ ವರ್ಡ್ ನೋಡ್ತಾನೆ. ಆ ವರ್ಸ್ಟ್ ಅನ್ನೋ ವರ್ಡ್ ಇಟ್ ಕಮ್ಸ್ ಅಂಡರ್ ದ ನೆಗೆಟಿವ್ ಸೈಡ್. ಸೊ ಈ ಪ್ರಾಡಕ್ಟ್ ಬಗ್ಗೆ ನಾವು ನೆಗೆಟಿವ್ ಹೆಸರು ಹಾಕಿವಿ ಅಂತ ಹೇಳಿ ದಿಸ್ ವಾಸ್ ಅ ನೆಗೆಟಿವ್ ಸೆಂಟಿಮೆಂಟ್ ಅಂತ ತೋರಿಸ್ತೀವಿ. ಸೊ ಈ ರೀತಿಯೊಳಗ ನಾವು ಕೊಟ್ಟಂತ ಫೀಡ್ಬ್ಯಾಕ್ ಗಳನ್ನ ಬೇಸ್ಡ್ ಆನ್ ದ ವರ್ಡ್ಸ್ ಕ್ಲಾಸಿಫೈ ಮಾಡಿ ಅವ್ನು ಪಾಸಿಟಿವ್ ಅದನ್ನ ನೆಗೆಟಿವ್ ಅದ ಅಂತ ಡಿಸ್ಪ್ಲೇ ಮಾಡ್ತಾನೆ. ಇವು ಯೂಸ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಅಪ್ಲಿಕೇಶನ್ನಾಗ ಅವ್ರದ ಕಸ್ಟಮರ್ದ ಏನು ಇನ್ಫಾರ್ಮೇಶನ್, ಎಷ್ಟು ಟೋಟಲ್ ರಿವ್ಯೂಸ್ ಪಾಸಿಟಿವ್ ಎಷ್ಟು ಬಂದವ, ನೆಗೆಟಿವ್ ಎಷ್ಟು ಬಂದವ, ಆ ಇನ್ಫಾರ್ಮೇಶನ್ ಒಂದು ಕೌಂಟ್ ಮಾಡ್ಲಿಕ್ಕೆ ನಾವು ಇದ್ರೊಳಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟು ರನ್ ಮಾಡಿ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ತೋರಿಸ್ಬೇಕು, ಒಂದು ನೆಗೆಟಿವ್ ಫೀಡ್ಬ್ಯಾಕ್ ತೋರಿಸ್ಬೇಕು. ತೋರಿಸಿ ಎಕ್ಸ್ಪ್ಲೇನ್ ಮಾಡೋದು ಮುಗೀತು. ಹೇಳಿದ್ರಿ. ಸೊ ಇದು ರೆಕಾರ್ಡ್ ಬುಕ್ ಸಾಫ್ಟ್ ಕಾಪಿ ಗ್ರೂಪ್ನಾಗ ಶೇರ್ ಮಾಡಿ.